ಆಗಸ್ಟ್ ತಿಂಗಳ ಮಕರ ರಾಶಿಯ ಭವಿಷ್ಯ. ಯಾರ್ಯಾರು ಮಕರ ರಾಶಿಯವರಿದ್ದೀರೋ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಮಾಸದಲ್ಲಿ ನಿಮ್ಮ ಕಾರ್ಯಕ್ಕೆ, ನಿಮ್ಮ ಕೆಲಸಕ್ಕೆ ತಕ್ಕಂತೆ ಫಲವು ಸಿಗುತ್ತದೆ. ಆದ್ದರಿಂದ ನೀವೆಷ್ಟು ಎಫರ್ಟ್ ಹಾಕಿ ಕೆಲಸವನ್ನ ಮಾಡ್ತೀರೋ ಅಷ್ಟು ನಿಮಗೆ ಶುಭ ಫಲಗಳು ಸಿಗುತ್ತೆ. ಹಾಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ನಾನು ಅನ್ನುವ ಒಂದು ಅಹಮನ್ನ ಬಿಟ್ರೆ ಖಂಡಿತವಾಗ್ಲೂ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ಆಗುತ್ತದೆ. ಇನ್ನ ಕುಟುಂಬದ ವಿಚಾರಕ್ಕೆ ಬಂದಾಗ ಸ್ವಲ್ಪ ಮನಸ್ತಾಪಗಳಿರುತ್ತದೆ. ಆ ಮನಸ್ತಾಪಗಳನ್ನ ಕೂತು ಬಗೆಹರಿಸ್ಕೊಳ್ಳಿ, ಅದನ್ನ ದೊಡ್ಡದು ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಇನ್ನ ಪ್ರೇಮಿಗಳ ವಿಚಾರಕ್ಕೆ ಬಂದಾಗ ಸ್ವಲ್ಪ ಮಾನಸಿಕವಾಗಿ ನೊಂದಿದ್ದೀರಾ. ಯಾವುದೇ ಒಂದು ಮಾತುಕತೆಯಲ್ಲಾಗ್ಲೂ ಕೂಡ ಇಬ್ಬರಿಗೂ ಕೂಡ ಹೊಂದಾಣಿಕೆ ಬರ್ತಾ ಇಲ್ಲ. ಆದ್ರಿಂದ ಈ ಒಂದು ಮಾಸದಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿ ತಾಳ್ಮೆಯಿಂದ ಇದ್ರೆ ತುಂಬಾ ಒಳ್ಳೇದಾಗುತ್ತೆ. ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಮಕ್ಕಳ ಖಂಡಿತವಾಗ್ಲೂ ಸ್ವಲ್ಪ ಓದಿನ ಕಡೆ ಗಮನವನ್ನ ಕೊಡಿ. ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಹೈಯರ್ ಎಜುಕೇಶನ್ ಮಾಡೋರಂತೂ ದಯವಿಟ್ಟು ನೆಗ್ಲೆಕ್ಟ್ ನ ಮಾಡಕ್ ಹೋಗ್ಬೇಡಿ. ಇನ್ನ ಆರೋಗ್ಯದ ಸಮಸ್ಯೆ ಅಂತ ಬಂದಾಗ ಮಂಡಿ ನೋವು, ಕಾಲ್ ನೋವು ಇದ್ದೇ ಇರುತ್ತೆ ನಿಮಗೆ, ಅದ್ರ ಕಡೆ ಗಮನವನ್ನ ಕೊಡಿ. ಹಾಗೆ ಬಣ್ಣಗಳ ವಿಚಾರಕ್ಕೆ ಬಂದಾಗ ನೀಲಿ ಕಲರ್, ಕಪ್ಪು ಕಲರ್ ಹಾಗೂ ಗ್ರೇ ಕಲರ್ ನ ಜಾಸ್ತಿ ಯೂಸ್ ಮಾಡಿ. ಇನ್ನ ಸಂಖ್ಯೆಗಳ ವಿಚಾರಕ್ಕೆ ಬಂದಾಗ 4, 6, 8, 9 ಈ ಸಂಖ್ಯೆಗಳು ನಿಮ್ಗೆ ಅದೃಷ್ಟದ ಸಂಖ್ಯೆಗಳು ಅಂತಾನೆ ಹೇಳ್ಬೋದು. ಹಾಗೆ ನಿಮ್ಮ ಕುಲದೈವಕ್ಕೆ ಅಮಾವಾಸ್ಯೆ ದಿನ ಹೋಗಿ ಬನ್ನಿ, ಇದರಿಂದ ತುಂಬಾ ಒಳ್ಳೇದಾಗುತ್ತೆ ಈ ಒಂದು ಮಾಸದಲ್ಲಿ. ಹಾಗೆ ಎಷ್ಟು ಸಾಧ್ಯನೋ ಅಷ್ಟು ಹನುಮಂತನ ಭಜನೆಯನ್ನ ಮಾಡೋದನ್ನ ಶುರು ಮಾಡಿ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಮಕರ ರಾಶಿಯವರಿಗೆ ಒಳ್ಳೇದಾಗುತ್ತದೆ. ಈ ಒಂದು ಮಾಸದಲ್ಲಿ ನಾನು ಎನ್ನುವ ಅಹಮನ್ನ ಬಿಟ್ರೆ ಮಕರ ರಾಶಿಯವರಿಗೆ ಬಾಕಿ ಎಲ್ಲ ಅದ್ಭುತವಾಗಿದೆ. ಧನ್ಯವಾದಗಳು.